ಎವರು ಹೇಳಿದರು ಹೇಳದಿದ್ದರು ಈ 21ನೇ ಶತಮಾನದಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಮುಖ್ಯವಾದ ದೇಶಗಳಲ್ಲಿ ಭಾರತವೂ ಒಂದು. ಸುಮಾರು 140 ಕೋಟಿ ಜನಸಂಖ್ಯೆ, $1 ಟ್ರಿಲಿಯನ್ ಆರ್ಥಿಕ ವ್ಯವಸ್ಥೆಯೊಂದಿಗೆ ಭಾರತವು ಕೃಷಿ, ಔಷಧಗಳು, ಬಟ್ಟೆಗಳು, ಸೇವೆಗಳಂತಹ ಕೀಲುಕ ರಂಗಗಳನ್ನು ನಿಯಂತ್ರಿಸುತ್ತಿದೆ. ಪ್ರಪಂಚದ ಮೇಲೆ ಈಗ ಭಾರತದ ಪ್ರಭಾವ ಎಷ್ಟಿದೆ ಎಂದರೆ, ಭಾರತವು ಈ ಸರಕುಗಳನ್ನು ಸರಬರಾಜು ಮಾಡದಿದ್ದರೆ ಕೆಲವು ದೇಶಗಳ ಆರ್ಥಿಕ ವ್ಯವಸ್ಥೆಗಳು ಸ್ಥಗಿತಗೊಳ್ಳುತ್ತವೆ, ಅವರ ಮಾರುಕಟ್ಟೆಗಳು ಹಣದುಬ್ಬರದಿಂದ ಕದಡಿ ಹೋಗುತ್ತವೆ, ಆ ದೇಶಗಳಲ್ಲಿ ಬದುಕುವುದೇ ಕಷ್ಟವಾಗಿ ಬಿಡುತ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ಭಾರತದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುವಂತಹ 8 ದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶದ ಬಗ್ಗೆ ತಿಳಿದರೆ ನೀವು ಖಂಡಿತವಾಗಿಯೂ ಆಘಾತಕ್ಕೊಳಗಾಗುತ್ತೀರಿ. ಭಾರತದೊಂದಿಗೆ ಕಲಹ ಬೆಳೆಸಿಕೊಂಡ ಕಾರಣಕ್ಕೆ ಆ ದೇಶ ಈಗ ಬಹಳ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಆ ದೇಶದ ವ್ಯಾಪಾರಿಗಳು ಭಾರತಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳುತ್ತಿದ್ದಾರೆ. ಇದು ಎಲ್ಲರ ಕಣ್ಣು ತೆರೆಯುವಂತಹ ವಿಡಿಯೋ. ಹಾಗಾಗಿ ಖಂಡಿತವಾಗಿಯೂ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. 8. ನೇಪಾಳ. ಹಿಮಾಲಯದಲ್ಲಿರುವ ನೇಪಾಳ ದೇಶವು ಭಾರತದೊಂದಿಗೆ ನೇರವಾಗಿ ಗಡಿಯನ್ನು ಹಂಚಿಕೊಳ್ಳುತ್ತದೆ. ನೇಪಾಳವು ತನಗೆ ಬೇಕಾದ ಸುಮಾರು 65% ಆಮದುಗಳನ್ನು ಭಾರತದಿಂದಲೇ ತರಿಸಿಕೊಳ್ಳುತ್ತದೆ. ಇದರಲ್ಲಿ ತೈಲ, ಆಹಾರ ವಸ್ತುಗಳು, ಔಷಧಗಳು, ವಾಹನಗಳು, ಬಟ್ಟೆಗಳಂತಹ ಹಲವು ವಿಧಗಳಿವೆ. ಪ್ರತಿ ವರ್ಷ 3 ಮಿಲಿಯನ್ ನೇಪಾಳದ ಜನರು ಭಾರತಕ್ಕೆ ಉದ್ಯೋಗಕ್ಕಾಗಿ ಬರುತ್ತಾರೆ ಮತ್ತು ಇಂಡೋ-ನೇಪಾಳ ಸ್ನೇಹ ಒಪ್ಪಂದದ ಪ್ರಕಾರ ಅವರಿಗೆ ಭಾರತಕ್ಕೆ ಪ್ರವೇಶಿಸಲು ವೀಸಾ ಅಥವಾ ಪಾಸ್ಪೋರ್ಟ್ ಅಗತ್ಯವಿಲ್ಲ. 2025 ಜನವರಿಯಲ್ಲಿ ಭಾರತವು ನೇಪಾಳದಲ್ಲಿ ಅಭಿವೃದ್ಧಿ ಯೋಜನೆಗಳಿಗಾಗಿ 10,000 ಕೋಟಿ ರೂಪಾಯಿಗಳ ಕ್ರೆಡಿಟ್ ಲೈನ್ ಅನ್ನು ನೀಡಿತು. ಭಾರತದಿಂದ ಈ ರಫ್ತುಗಳು ಮತ್ತು ಸಹಾಯವೂ ಇಲ್ಲದಿದ್ದರೆ ನೇಪಾಳದ ಆರ್ಥಿಕತೆ ಸಂಪೂರ್ಣವಾಗಿ ಮುಂದುವರಿಯದು. ಇಲ್ಲಿ ನೇಪಾಳಕ್ಕೆ ಮತ್ತೊಂದು ಬದಿಯಲ್ಲಿ ಚೀನಾ ಇದ್ದರು. ಭಾರತದಷ್ಟು ಸಹಕಾರಿ ಮನೋಭಾವದೊಂದಿಗೆ ಚೀನಾ ಇರುವುದಿಲ್ಲ. ಚೀನಾ ತನ್ನ ಸರಕುಗಳನ್ನು ನೇಪಾಳಕ್ಕೆ ಹೆಚ್ಚು ಬೆಲೆಗೆ ಮಾರುತ್ತದೆ ಮತ್ತು ಅವುಗಳನ್ನು ಭಾರತದಂತೆ ವಿಶ್ವಾಸಾರ್ಹವಾಗಿ ಸರಬರಾಜು ಮಾಡುವುದಿಲ್ಲ. ಅದೇ ರೀತಿ ನೇಪಾಳದ ಜಲವಿದ್ಯುತ್ ಯೋಜನೆಗಳ ಮೂಲಕ ಉತ್ಪಾದಿಸುವ ವಿದ್ಯುತ್ ಅನ್ನು ಕೂಡ ಭಾರತಕ್ಕೆ ಮಾರಿ ಲಾಭ ಪಡೆಯುತ್ತದೆ. ಈ ವರ್ಷ ಭಾರತದ ರಫ್ತುಗಳು ನೇಪಾಳಕ್ಕೆ 15% ಹೆಚ್ಚಾಗಿವೆ. 7. ಭೂಟಾನ್. ಭಾರತದಿಂದ ಹೆಚ್ಚು ಲಾಭ ಪಡೆಯುವ ಮತ್ತೊಂದು ಗಡಿ ದೇಶ ಭೂಟಾನ್. ಭೂಟಾನ್ನ ಅಭಿವೃದ್ಧಿ ಯೋಜನೆಗಳಲ್ಲಿ ಸುಮಾರು 70% ನಿಧಿಯನ್ನು ಭಾರತವೇ ನೀಡುತ್ತದೆ. ಇದರಲ್ಲಿ ಭೂಟಾನ್ನು ಮುಂದೆ ನಡೆಸುವ ಜಲವಿದ್ಯುತ್ ಯೋಜನೆಗಳ ಜೊತೆಗೆ ರಸ್ತೆಗಳು ಮತ್ತು ಮೂಲಸೌಕರ್ಯಗಳು, ಆರೋಗ್ಯ ಮತ್ತು ಶಿಕ್ಷಣವನ್ನು ಕೂಡ ಭಾರತವೇ ನಿರ್ವಹಿಸುತ್ತದೆ. ಭೂಟಾನ್ ತನಗೆ ಬೇಕಾದ ಅಕ್ಕಿ, ಇಂಧನ, ಔಷಧಗಳು, ವಾಹನಗಳಂತಹ ಎಲ್ಲ ಮುಖ್ಯ ವಸ್ತುಗಳನ್ನು ಭಾರತದಿಂದಲೇ ಆಮದು ಮಾಡಿಕೊಳ್ಳುತ್ತದೆ. ಅದೇ ಭಾರತದಿಂದ ಈ ಸಬ್ಸಿಡಿಗಳು ಮತ್ತು ಮುಕ್ತ ಮಾರುಕಟ್ಟೆಯೂ ಇಲ್ಲದಿದ್ದರೆ ಭೂಟಾನ್ನ ಆರ್ಥಿಕತೆ ಯಾವಾಗಲೋ ಕುಸಿದು ಬಿದ್ದಿರುತ್ತಿತ್ತು. ಆ ದೇಶದ ಜನರು ಆಹಾರ ಕೊರತೆಯನ್ನು ಎದುರಿಸುತ್ತಿದ್ದರು. ಅದೇ ರೀತಿ ನಮ್ಮ ಭಾರತೀಯ ಸೇನೆಯ ಉಪಸ್ಥಿತಿಯು ಭೂಟಾನ್ನು ಚೀನಾದ ಆಕ್ರಮಣಕಾರಿ ಕ್ರಮಗಳಿಂದ ನಿರಂತರವಾಗಿ ರಕ್ಷಿಸುತ್ತಿದೆ. 2017ರಲ್ಲಿ ನಡೆದ ಡೋಕ್ಲಾಮ್ ಘಟನೆ ನೆನಪಿದೆಯಲ್ಲವೇ? ಅಂದು ಭಾರತವು ಭೂಟಾನ್ನ ಪ್ರದೇಶವನ್ನು ರಕ್ಷಿಸಲು ಚೀನಾದೊಂದಿಗೆ 73 ದಿನಗಳ ಕಾಲ ಸೇನಾ ಘರ್ಷಣೆಗೆ ಇಳಿದಿತು. ಚೀನಾದಿಂದ ಭೂಟಾನ್ನು ರಕ್ಷಿಸಿತು. ಇಲ್ಲಿ ಒಂದು ರಸದ ಸಂಗತಿ ಏನೆಂದರೆ, ಭೂಟಾನ್ನ ದೃಷ್ಟಿಯಲ್ಲಿ ಚೀನಾ ಎಂಬ ದೇಶವೇ ಇಲ್ಲ. ಯಾಕೆಂದರೆ ಭೂಟಾನ್ ಚೀನಾವನ್ನು ಅಧಿಕೃತವಾಗಿ ಗುರುತಿಸುವುದಿಲ್ಲವೇ. 6. ಮಾಲ್ದೀವ್ಸ್. ಮಾಲ್ದೀವ್ಸ್ ತನ್ನ ಸ್ಥಿರತೆಯೊಂದಿಗೆ ಬದುಕುವಿಕೆಗಾಗಿಯೂ ನಮ್ಮ ದೇಶದ ಮೇಲೆ ಅವಲಂಬಿತವಾಗಿದೆ. ಮಾಲ್ದೀವ್ಸ್ ಪ್ರತಿ ವರ್ಷ ಭಾರತೀಯ ಪ್ರವಾಸಿಗರಿಂದ ಕೆಲವು 1,000 ಕೋಟಿ ರೂಪಾಯಿಗಳ ಆದಾಯವನ್ನು ಪಡೆಯುತ್ತದೆ ಮತ್ತು ಮಾಲ್ದೀವ್ಸ್ ಪ್ರವಾಸೋದ್ಯಮ ಆಧಾರಿತ ಆರ್ಥಿಕತೆಯಾಗಿರುವುದರಿಂದ ಅಲ್ಲಿ ಬೆಳೆಗಳು ಬೆಳೆಯುವುದಿಲ್ಲ. ಹಾಗಾಗಿ ಮಾಲ್ದೀವ್ಸ್ ತನಗೆ ಬೇಕಾದ 80% ಆಹಾರ ವಸ್ತುಗಳನ್ನು, ಮುಖ್ಯವಾಗಿ ಅಕ್ಕಿ ಮತ್ತು ತರಕಾರಿಗಳಂತಹ ವಸ್ತುಗಳನ್ನು ಭಾರತದಿಂದಲೇ ಆಮದು ಮಾಡಿಕೊಳ್ಳುತ್ತದೆ. 2025ರಲ್ಲಿ ಒಂದು ಭಯಾನಕ ಚಂಡಮಾರುತ ಬಂದು ಮಾಲ್ದೀವ್ಸ್ ಕದಡುತ್ತಿದ್ದಾಗ ಭಾರತವೇ ಮೊದಲು ಪ್ರತಿಕ್ರಿಯಿಸಿ $400 ಮಿಲಿಯನ್ ತುರ್ತು ಸಹಾಯವನ್ನು ನೀಡಿತು. ಅಲ್ಲಿ ಪುನರ್ನಿರ್ಮಾಣ ಕಾರ್ಯಗಳನ್ನು ಕೈಗೊಂಡಿತು.
ನಮ್ಮ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಮಾಲ್ದೀವ್ಸ್ ಸುತ್ತಲೂ ಗಸ್ತು ತಿರುಗುತ್ತಾ ಅಕ್ರಮ ಕಳ್ಳಸಾಗಣೆ ಮತ್ತು ಕಡಲ್ಗಳ್ಳತನದಿಂದ ಮಾಲ್ದೀವ್ಸ್ ನೌಕೆಗಳನ್ನು ರಕ್ಷಿಸುತ್ತದೆ. ಇಲ್ಲಿ ಮಾಲ್ದೀವ್ಸ್ನ ದುರಂತ ಏನೆಂದರೆ, ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಸಮುದ್ರ ಮಟ್ಟದ ಕಾರಣಕ್ಕೆ ಆ ದೇಶದ ದ್ವೀಪಗಳು ಯಾವಾಗ ಮುಳುಗುತ್ತವೆ ಅಥವಾ ತೇಲುತ್ತವೆ ಎಂದು ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಕುಡಿಯುವ ನೀರಿನ ಕೊರತೆ ಬರದಂತೆ ಭಾರತದ ಡಿಸಾಲಿನೇಷನ್ ಘಟಕಗಳಂತಹ ಹೂಡಿಕೆಗಳನ್ನು ಮಾಡಿ ಬೆಂಬಲ ನೀಡುತ್ತದೆ. ಭಾರತವೂ ಇಲ್ಲದಿದ್ದರೆ ಮಾಲ್ದೀವ್ಸ್ ಇನ್ನೇನು ಹಿಂದೂ ಮಹಾಸಾಗರದಲ್ಲಿ ಕರಗಿ ಹೋಗಿರುತ್ತಿತ್ತು. ಈ ವಿಷಯ ಇತ್ತೀಚೆಗಷ್ಟೇ ಅವರ ಅಧ್ಯಕ್ಷರಿಗೆ ಅರ್ಥವಾಗಿ ಮತ್ತೆ ಭಾರತದೊಂದಿಗೆ ಸಂಬಂಧಗಳನ್ನು ಸುಧಾರಿಸಿಕೊಂಡಿದ್ದಾರೆ. 5 ಶ್ರೀಲಂಕಾ 2022ರಲ್ಲಿ ಶ್ರೀಲಂಕಾದಲ್ಲಿ ಬಂದ ಬೃಹತ್ ಆರ್ಥಿಕ ಬಿಕ್ಕಟ್ಟು ನಿಮ್ಗೆ ನೆನಪಿರಬಹುದು. ಇದು ಅಲ್ಲಿ ಸರ್ಕಾರಗಳೇ ಬದಲಾಗುವಂತೆ ಮಾಡಿತು. ಆ ಸಮಯದಲ್ಲಿ ಪ್ರಪಂಚದ ಯಾವ ದೇಶವೂ ಶ್ರೀಲಂಕಾವನ್ನು ಗಮನಿಸಲಿಲ್ಲ. ಆದರೆ ಭಾರತ ಮಾತ್ರ $4 ಬಿಲಿಯನ್ ಅತಿ ದೊಡ್ಡ ಆರ್ಥಿಕ ಸಹಾಯವನ್ನು ಘೋಷಿಸಿತು. ಇಂಧನ, ರಸಗೊಬ್ಬರಗಳಂತಹ ಸರಬರಾಜುಗಳನ್ನು ಉಚಿತವಾಗಿ ನೀಡಿತು. ಭಾರತೀಯ ಖಾಸಗಿ ಕಂಪನಿಗಳು ಶ್ರೀಲಂಕಾದ ಇಂಧನ ರಂಗದಲ್ಲಿ $1.5 ಬಿಲಿಯನ್ ಹೂಡಿಕೆ ಮಾಡಿ ಅಲ್ಲಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗುವಂತೆ ಮತ್ತು ಸ್ಥಿರತೆ ಬರುವಂತೆ ಮಾಡಿವೆ. ಶ್ರೀಲಂಕಾ ತನಗೆ ಬೇಕಾದ 35% ಔಷಧಗಳನ್ನು 20% ಆಹಾರವನ್ನು ಭಾರತದಿಂದಲೇ ಆಮದು ಮಾಡಿಕೊಳ್ಳುತ್ತದೆ. ಮತ್ತು ಈ ವರ್ಷ ಏಪ್ರಿಲ್ನಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಮುಕ್ತ ವ್ಯಾಪಾರ ಒಪ್ಪಂದದೊಂದಿಗೆ ಇಲ್ಲಿಂದ ಭಾರತೀಯ ಸರಕುಗಳು ಶ್ರೀಲಂಕಾ ಮಾರುಕಟ್ಟೆಗೆ 0% ಸುಂಕದೊಂದಿಗೆ, ಅಂದರೆ ಸುಂಕವಿಲ್ಲದೆಯೇ ಪ್ರವೇಶಿಸುತ್ತಿವೆ. ಭಾರತದ ಬೆಂಬಲವೂ ಇಲ್ಲದಿದ್ದರೆ ಆ ಆರ್ಥಿಕ ಬಿಕ್ಕಟ್ಟಿನಿಂದ ಶ್ರೀಲಂಕಾ ಹೊರಬರಲು ಸಾಧ್ಯವಿರಲಿಲ್ಲ. ಅಲ್ಲಿನ ಪರಿಸ್ಥಿತಿಗಳು ಇನ್ನಷ್ಟು ಕೆಟ್ಟದಾಗಿರುತ್ತಿತ್ತು. ಇದರಿಂದ ಶ್ರೀಲಂಕಾದ ಸ್ಥಿರತೆಯಲ್ಲಿ ಭಾರತದ ಪಾತ್ರವನ್ನು ಅರ್ಥಮಾಡಿಕೊಳ್ಳಬಹುದು. 4 ಕತಾರ್ಗೆ ಭಾರತದ ಅಗತ್ಯ ಏನಿರಬಹುದು ಎಂದು ನೀವು ಯೋಚಿಸಬಹುದು. ಆದರೆ ಕತಾರ್ ಹಲವು ವಿಷಯಗಳಲ್ಲಿ ಭಾರತದ ಮೇಲೆ ಅವಲಂಬಿತವಾಗಿದೆ. ಅದರ ಬಳಿ ಸಂಪೂರ್ಣವಾಗಿ ತೈಲ ಮತ್ತು ಅನಿಲ ಇದ್ದರೂ ಆಹಾರ ಮತ್ತು ಕಾರ್ಮಿಕರ ಕೊರತೆ ಇದೆ. ಭಾರತವು ಪ್ರತಿ ವರ್ಷ ಕತಾರ್ಗೆ ಬೇಕಾದ 25% ಆಹಾರ ಪದಾರ್ಥಗಳನ್ನು ರಫ್ತು ಮಾಡುತ್ತದೆ. ಇದು ಅಲ್ಲಿ 3 ಮಿಲಿಯನ್ ಜನಸಂಖ್ಯೆಯನ್ನು ನಿರ್ವಹಿಸಲು ಆ ದೇಶಕ್ಕೆ ಬಹಳ ಮುಖ್ಯ. ಅದೇ ರೀತಿ ಕತಾರ್ನಲ್ಲಿ 7 ಲಕ್ಷ ಭಾರತೀಯ ಕಾರ್ಮಿಕರು ಪ್ರತಿ ವರ್ಷ ಭಾರತಕ್ಕೆ $10 ಬಿಲಿಯನ್ ಹಣವನ್ನು ಕಳುಹಿಸುತ್ತಾರೆ. ಇದು ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುವುದರೊಂದಿಗೆ ಅಲ್ಲಿ ನಿರ್ಮಾಣ ಕೆಲಸಗಳು ನಿರಂತರವಾಗಿ ನಡೆಯುವಂತೆ ಮಾಡುತ್ತದೆ. ಅದೇ ರೀತಿ ಕತಾರ್ನಿಂದ ಭಾರತಕ್ಕೆ LNG ರಫ್ತುಗಳು ಕೂಡ ಈ ವರ್ಷ ಚೆನ್ನಾಗಿ ಹೆಚ್ಚಾಗಿವೆ. ಹಾಗಾಗಿ ಇಲ್ಲಿ ಎರಡೂ ದೇಶಗಳು ಒಂದರಿಂದ ಮತ್ತೊಂದು ಪರಸ್ಪರ ಲಾಭವನ್ನು ಪಡೆಯುತ್ತಿವೆ. ಪ್ರಸ್ತುತ ಭಾರತ ನೀಡುವ ಆಹಾರ ಮತ್ತು ಮಾನವಶಕ್ತಿ ಸಂಪನ್ಮೂಲಗಳು ಕತಾರ್ನ ದೀರ್ಘಕಾಲೀನ ಸ್ಥಿರತೆಗೆ ಬಹಳ ಮುಖ್ಯವಾಗಿವೆ. 3 ಬಾಂಗ್ಲಾದೇಶದ ಆರ್ಥಿಕತೆ ತನ್ನ ಎಲ್ಲ ಅಗತ್ಯಗಳಿಗಾಗಿಯೂ ಸಂಪೂರ್ಣವಾಗಿ ಭಾರತದೊಂದಿಗೆ ಸಂಯೋಜಿತವಾಗಿ ಬದುಕುತ್ತದೆ ಎಂದು ಹೇಳಬಹುದು. ಬಾಂಗ್ಲಾದೇಶ ಪ್ರತಿ ವರ್ಷ ಭಾರತದಿಂದ $14 ಬಿಲಿಯನ್ ಮೌಲ್ಯದ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತದೆ. ಇದರಲ್ಲಿ ಹತ್ತಿ, ಪೆಟ್ರೋಲ್, ಯಂತ್ರಗಳ ಭಾಗಗಳು, ರಸಗೊಬ್ಬರಗಳು ಮತ್ತು ವಿದ್ಯುತ್ ಆಮದುಗಳಿವೆ. ಮುಖ್ಯವಾಗಿ ಭಾರತ ನೀಡುವ ವಿದ್ಯುತ್ ಅಲ್ಲಿ ಆಗಾಗ ಪವರ್ ಕಟ್ ಆಗದಂತೆ ತಡೆಯುತ್ತದೆ. ಇಲ್ಲದಿದ್ದರೆ ಬಹುತೇಕ ಬಾಂಗ್ಲಾದೇಶದ ರಾತ್ರಿಗಳು ಕತ್ತಲಲ್ಲೇ ಕಳೆಯಬೇಕಾಗುತ್ತದೆ. ಅದೇ ರೀತಿ ಬಾಂಗ್ಲಾದೇಶದ ಔಷಧ ರಂಗದಲ್ಲಿ ಭಾರತದ ಹೂಡಿಕೆಗಳು ಈಗ $500 ಮಿಲಿಯನ್ ಹೆಚ್ಚಾಗಿವೆ. ಆಲ್ಸೋ ಗಂಗಾ ನದಿಯು ಭಾರತದಿಂದಲೇ ನೇರವಾಗಿ ಬಾಂಗ್ಲಾದೇಶಕ್ಕೆ ಪ್ರವೇಶಿಸುತ್ತದೆ ಎಂಬುದನ್ನು ನಾವು ಮರೆಯಬಾರದು. ಹಾಗಾಗಿ ಅಲ್ಲಿ ಬೆಳೆಗಳು ಬೆಳೆಯಲು ಭಾರತದ ನೀರು ನಿರ್ವಹಣೆ ಬಹಳ ಮುಖ್ಯ. ಭಾರತವೂ ಇಲ್ಲದಿದ್ದರೆ ಬಾಂಗ್ಲಾದೇಶ ತೀವ್ರ ಇಂಧನ ಬಿಕ್ಕಟ್ಟನ್ನು ಎದುರಿಸುವುದರೊಂದಿಗೆ ವ್ಯಾಪಾರ ಕೊರತೆಯಲ್ಲಿ ಬೀಳುತ್ತದೆ. 2 ನೈಜೀರಿಯಾ ಭಾರತದಿಂದ ಕೈಗೆಟುಕುವ ಬೆಲೆಗಳಲ್ಲೇ ಪ್ರಪಂಚದಲ್ಲೇ ಅತ್ಯುತ್ತಮ ಗುಣಮಟ್ಟದ ಔಷಧಗಳನ್ನು ಪಡೆಯುತ್ತದೆ. ಸುಮಾರು ನೈಜೀರಿಯಾಕ್ಕೆ ಬೇಕಾದ 35% ಔಷಧಗಳನ್ನು ಭಾರತವೇ ಸರಬರಾಜು ಮಾಡುತ್ತದೆ. ಇದು ಅಲ್ಲಿ ದೊರೆಯುವ ಜೆನೆರಿಕ್ ಔಷಧಗಳಲ್ಲಿ 60% ಸಮಾನ. ಈ ಔಷಧಗಳು ಅಲ್ಲಿ ಕೆಲವು ಲಕ್ಷಗಳ ಮಂದಿಯ ಪ್ರಾಣಗಳನ್ನು ರಕ್ಷಿಸುತ್ತಿವೆ. 2025ರಲ್ಲಿ ನಮ್ಮ ಭಾರತದ ಸೀರಂ ಇನ್ಸ್ಟಿಟ್ಯೂಟ್ ನೈಜೀರಿಯಾ ಸರ್ಕಾರದೊಂದಿಗೆ ಸಹಯೋಗಿಸಿ ಮಲೇರಿಯಾ ಲಸಿಕೆಗಳನ್ನು
ಅಲ್ಲಿಯೇ ಸ್ಥಳೀಯವಾಗಿ ಉತ್ಪಾದಿಸಲು ಒಪ್ಪಿಕೊಂಡಿದೆ. ಇದು ಅಲ್ಲಿನ ಸಾರ್ವಜನಿಕ ಆರೋಗ್ಯಕ್ಕೆ ಒಂದು ಆಟ ಬದಲಾಯಿಸುವ ನಡೆ ಎಂದು ಹೇಳಬಹುದು. ಅದೇ ರೀತಿ ಪ್ರಸ್ತುತ ನೈಜೀರಿಯಾದಲ್ಲಿ 5,000 ಭಾರತೀಯ ಐಟಿ ವೃತ್ತಿಪರರು ಅಲ್ಲಿನ ಡಿಜಿಟಲ್ ಆರ್ಥಿಕತೆ ಮುಂದುವರಿಯುವಲ್ಲಿ ಕೀಲುಕ ಪಾತ್ರ ವಹಿಸುತ್ತಿದ್ದಾರೆ. ಮತ್ತು ನಮ್ಮ ಭಾರತೀಯ ಸರ್ಕಾರವು ನೈಜೀರಿಯಾದ ತೈಲ ರಂಗದಲ್ಲಿ $2 ಬಿಲಿಯನ್ ಭಾರೀ ಹೂಡಿಕೆಯನ್ನು ಕೈಗೊಳ್ಳಲಿದೆ. ಇದರಿಂದ ಅಲ್ಲಿ ಹಲವು ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಈ ರೀತಿ ನೈಜೀರಿಯಾ ಔಷಧಗಳು ಮತ್ತು ಡಿಜಿಟಲ್ ರಂಗದಲ್ಲಿ ಭಾರತದ ಮೇಲೆ ಅವಲಂಬಿತವಾಗಿದೆ. 1. ಅಮೆರಿಕ. ಪ್ರಪಂಚದಲ್ಲೇ ಅತಿ ದೊಡ್ಡ ಆರ್ಥಿಕತೆ ಎಂದು ಹೇಳಿಕೊಳ್ಳುವ ಅಮೆರಿಕ ಭಾರತ ಇಲ್ಲದಿದ್ದರೆ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತದೆ. ಯಾಕೆಂದರೆ ಆ ದೇಶಕ್ಕೆ ಬೇಕಾದ 40% ಔಷಧಗಳನ್ನು ಭಾರತವೇ ರಫ್ತು ಮಾಡುತ್ತದೆ. ಇವುಗಳ ಮೌಲ್ಯ $5-10 ಬಿಲಿಯನ್. ಅಲ್ಲಿನ ಆರೋಗ್ಯ ರಂಗದಲ್ಲಿ ದರಗಳು ಅಸಹಜವಾಗಿ ಹೆಚ್ಚದಂತೆ ನಿಯಂತ್ರಣದಲ್ಲಿರುವಂತೆ ಈ ಔಷಧಗಳೇ ರಕ್ಷಣೆ ನೀಡುತ್ತಿವೆ. ಇವುಗಳೊಂದಿಗೆ ಭಾರತವು ಅಮೆರಿಕಕ್ಕೆ ಸ್ಮಾರ್ಟ್ ಫೋನ್ಗಳು, ಎಲೆಕ್ಟ್ರಾನಿಕ್ ಸಾಧನಗಳು, ವಜ್ರಗಳು, ಸಂಸ್ಕರಿಸಿದ ತೈಲ ಅಣು ರಿಯಾಕ್ಟರ್ಗಳು, ಸಾವಯವ ರಾಸಾಯನಿಕಗಳು, ಕಬ್ಬಿಣ, ಉಕ್ಕು, ಸಂಸ್ಕರಿಸಿದ ಆಹಾರ, ಮಸಾಲೆಗಳಂತಹ ಹಲವು ವಸ್ತುಗಳನ್ನು ರಫ್ತು ಮಾಡುತ್ತದೆ. ಅದೇ ರೀತಿ ನಮ್ಮ ಟಿಸಿಎಸ್ ಮತ್ತು ಇನ್ಫೋಸಿಸ್ನಂತಹ ಕಂಪನಿಗಳು 5,000 ಅಮೆರಿಕನ್ನರಿಗೆ ಉದ್ಯೋಗ ನೀಡುತ್ತಿವೆ. ಭಾರತದಲ್ಲಿ 500 ಕೋಟಿ ಯೂಟ್ಯೂಬ್ ಬಳಕೆದಾರರು. ಪ್ರತಿ ವರ್ಷ ಕೆಲವು $ಬಿಲಿಯನ್ ಹಣವು ಅಮೆರಿಕಕ್ಕೆ ಬರುವಂತೆ ಮಾಡುತ್ತಿದ್ದಾರೆ. ಅಮೆರಿಕದ ಟೆಕ್ ಉದ್ಯಮವೇ ಭಾರತೀಯ ಉದ್ಯೋಗಿಗಳ ಮೇಲೆ ಮತ್ತು ಭಾರತೀಯ ಮಾರುಕಟ್ಟೆಯ ಮೇಲೆ ಅವಲಂಬಿತವಾಗಿದೆ. ಈ ರೀತಿ ಔಷಧಗಳಿಂದ ಮೈಕ್ರೋಚಿಪ್ಗಳವರೆಗೂ ಪ್ರತಿ ಅಮೆರಿಕನ್ ಜೀವನದ ಮೇಲೂ ಭಾರತದ ಪ್ರಭಾವವಿದೆ. ಆದರೆ ಈಗ ಟ್ರಂಪ್ ಹೇರಿದ ಸುಂಕದ ಕಾರಣಕ್ಕೆ ಭಾರತ ಮತ್ತು ಅಮೆರಿಕ ಸಂಬಂಧಗಳು ಕಳೆದ 25 ವರ್ಷಗಳಲ್ಲಿ ಎಂದೂ ಕಾಣದ ಅತಿ ಕೆಳಮಟ್ಟಕ್ಕೆ ಕುಸಿದಿವೆ. ಮತ್ತು ಸುಂಕಗಳಿಂದ ಈಗ ಅಲ್ಲಿ ಹಣದುಬ್ಬರ ಹೆಚ್ಚುತ್ತಿದೆ. ನಾವು ಮೊದಲು ಹೇಳಿದ ವಸ್ತುಗಳ ಬೆಲೆಗಳೆಲ್ಲವೂ ಈಗ ಅಮೆರಿಕದಲ್ಲಿ ಹೆಚ್ಚುತ್ತಿವೆ ಮತ್ತು ಹೆಚ್ಚಾಗಲಿವೆ. ಇದರಿಂದ ಅಲ್ಲಿನ ಸಾಮಾನ್ಯ ಗ್ರಾಹಕರಿಗೆ ನಷ್ಟ. ಈ ರೀತಿ ಡೊನಾಲ್ಡ್ ಟ್ರಂಪ್ ಭಾರತದೊಂದಿಗೆ ಕಲಹ ಬೆಳೆಸಿಕೊಂಡು ತನ್ನ ದೇಶದ ಆರ್ಥಿಕತೆಯನ್ನು ತಾನೇ ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಟ್ರಂಪ್ನ ಮೂರ್ಖತನವನ್ನು ನೋಡಿ ಈಗ ಅಲ್ಲಿನ ಜನರು ಮತ್ತು ವ್ಯಾಪಾರಿಗಳು ಗೋಳಾಡುತ್ತಿದ್ದಾರೆ. ಇದು ಈ ವಿಡಿಯೋ. ನೇಪಾಳದ ಗಡಿಗಳಿಂದ ಅಮೆರಿಕದ ಬೋರ್ಡ್ ರೂಂಗಳವರೆಗೂ ಈ 8 ದೇಶಗಳ ಮೇಲೆ ಭಾರತದ ಪ್ರಭಾವದ ಬಗ್ಗೆ ನೀವೇನು ಯೋಚಿಸುತ್ತೀರಿ? ಇದರಲ್ಲಿ ಯಾವ ದೇಶ ನಿಮ್ಮನ್ನು ಹೆಚ್ಚು ಆಶ್ಚರ್ಯಪಡಿಸಿತು ಎಂದು ಕಾಮೆಂಟ್ ಮಾಡಿ. ಅದೇ ರೀತಿ ಮಾಹಿತಿ ಇಷ್ಟವಾದರೆ ಖಂಡಿತವಾಗಿಯೂ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.